₹5 ಜಾಸ್ತಿ ಮಾಡಿದ್ರೆ ಏನೋ ಹೋಗ್ಲಿ ಅಂತ ಅನ್ಬೋದು. ಸೊ 30 ರೂಪೀಸ್ ಇದ್ದಿತ್ತು, ಇವಾಗ ನೋಡಿದ್ರೆ 70 ರೂಪೀಸ್. 2-3 ಸ್ಟಾಪ್ಗೆ ₹10 ಜಾಸ್ತಿ ಅಂದ್ರೆ ಇದು ಅನ್ಯಾಯ. ಇದು ಬಿನ್ ಇನ್ಕ್ರೀಸಿಂಗ್ ಬೈ 40%. ಸೊ ಅದು ಹೈಕ್ ಮಾಡ್ಬಿಟ್ಟು ಅವ್ರು ದುಡಿಯೋ ದುಡ್ಡು ಅರ್ಧ ದುಡ್ಡು ಇಲ್ಲೇ ಹೋಗ್ಬಿಡುತ್ತೆ. ₹50 ಮಿನಿಮಮ್ ಇರಲೇಬೇಕಂತ. ಹಂಗಿದ್ರೆ ಮಾತ್ರ ನಾವು ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಸೊ ನಾನು ಒಂದೇ ಹೇಳೋದು, ಮೆಟ್ರೋ ಪ್ರೈಸ್ ಕಮ್ಮಿ ಮಾಡಿ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ಈಗಾಗಲೇ ಮೆಟ್ರೋ ದರ ಪ್ರಯಾಣ 10-90 ರೂಪಾಯಿಯಷ್ಟು ಹೆಚ್ಚಿಗೆ ಆಗಿದೆ. 2017ರಲ್ಲಿ 10-15% ಅಷ್ಟು ಜಾಸ್ತಿ ಮಾಡಿದ್ರು. ಆದರೆ ಈ ಬಾರಿ ಒಂದೇ ಸಲ 47% ಅಷ್ಟು ಜಾಸ್ತಿ ಆಗಿದೆ. ಈ 47% ಅನ್ನೋದು ಜಸ್ಟ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಷ್ಟೇ ಬರುತ್ತೆ. ಎಷ್ಟೋ ಕಡೆ 30 ರೂಪಾಯಿ ಇದ್ದಿದ್ರು 1 to ಡಬಲ್ ಆಗಿ 60 ರೂಪೀಸ್ ಆಗಿದೆ. ಸಾಮಾನ್ಯವಾಗಿ ಈ ಮೆಟ್ರೋದಲ್ಲಿ ಹೋಗುವಂಥವ್ರು ಮಿಡ್ಲ್ ಕ್ಲಾಸ್ ಜನ ಆಗಿರ್ಬೋದು, ಲೋವರ್ ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಅಂಥವ್ರು ಹೋಗ್ತಾರೆ. ಅಂಥವರಿಗೆ ಈ 30 ರೂಪಾಯಿ ಅಥವಾ 60 ರೂಪಾಯಿ ಆಗಿರೋದು ಬರೆ ಹಾಕದಂತ ಆಗಿದೆ. ಬನ್ನಿ, ಇವತ್ತು ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೇವೆ. ಜನರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಅವರಿಗೆ ಈ ಮೆಟ್ರೋ ದರ ಎಷ್ಟು ಎಫೆಕ್ಟ್ ಬೀಳ್ತಾ ಇದೆ ಅನ್ನೋದನ್ನ ಮಾತಾಡಿಸ್ತಾ ಹೋಗೋಣ. ಇವತ್ತು ಈ ಪ್ರೊಟೆಸ್ಟ್ ಕಾರ್ಯಕ್ರಮ ಮಾಡ್ತಿರೋದು ಏನಕ್ಕೆ ಅಂತಂದರೆ, ಈ ಮೆಟ್ರೋ ದುಬಾರಿಯಾಗಿ ಬೆಳೆದಿದೆ. ಯಾಕೆ ಬಡವರು ಜನರು ಯಾರು ಇದರಲ್ಲಿ ಬದುಕೋಕ್ಕಾಗ್ತಾ ಇಲ್ಲ. ಭಾಳ ಬಡವರು ಈಗ ₹5 ಜಾಸ್ತಿ ಮಾಡಿದ್ರೆ ಏನೋ ಹೋಗ್ಲಿ ಅಂತ ಅನ್ಬೋದು. 40 ರೂಪಾಯಿನ ಏಕಾಏಕಿ 80 ರೂಪಾಯಿ 90 ರೂಪಾಯಿ ಮಾಡಿದ್ರೆ ಯಾರು ಮೇಡಮ್ ಇದನ್ನು ಸಹಿಸ್ತಾರೆ ಹೇಳಿ ಮೇಡಮ್? ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪ್ರತಿಯೊಂದು ರೈಸ್ ಮಾಡಿದ್ದಾರೆ ಹೊರತು ಯಾವುದು ಕಮ್ಮಿ ಮಾಡಿಲ್ಲ ಮೇಡಮ್. ಬರೀ 2,000 ಕೊಡ್ತೀವಿ ಅಂತ ಯಾವ್ದಾದ್ರು ಒಂದು ಹೆಂಗ್ಸ್ ಕೇಳಿ, ತಿಂಗಳ 2,000 ಬರ್ತಾ ಇದೆಯಾ ಕೇಳಿ ಮೇಡಮ್. ಅವ್ರಿಗೆ ಮನೆಗೆ ತಿಂಗಳ 2,000 ಬರ್ತಾ ಇದೆಯಾ ಅಂತ ಕೇಳಿಬಿಡಿ, ಆಯಿತು ಅವ್ರಿಗೆ ಜೈ ಅಂದ್ಬಿಡೋಣ. ಈ ಮೆಟ್ರೋ ಎನ್ವೈರ್ನ್ಮೆಂಟಲ್ಗೆ ಪ್ರಿಯವಾದದ್ದು ಮತ್ತು ಜನಗಳಿಗೆ ಪ್ರಿಯವಾದದ್ದು. ಇವತ್ತು ಎಷ್ಟೋ ಜನ ನಾವು ಗಾಡಿಗಳ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಮೆಟ್ರೋದಲ್ಲಿ ಓಡಾಟ ಮಾಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ಟ್ರಾಫಿಕ್ ಕಮ್ಮಿ ಆಗ್ತದೆ, ಪೊಲ್ಯೂಷನ್ ಕಮ್ಮಿ ಆಗ್ತದೆ ಅಂತೇಳಿ. ಆಮೇಲೆ ದೇಶಕ್ಕೆ ನಮಗೆ ಆರೋಗ್ಯ, ನಮ್ಮ ಮಕ್ಕಳದು ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ನಾವೆಲ್ಲ ಒಳ್ಳೇದಾಗ್ತದೆ ಅಂತೇಳಿ ಮಾತಾಡ್ತಾ ಇದ್ದೀವಿ. ಆಯ್ತು ಮೇಡಮ್. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಮೆಟ್ರೋ ಸಿಚುವೇಶನ್ ಮಾಡಿ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಭಾಳ ಅನುಕೂಲ ಆಗಿದೆ ಸರ್ಕಾರದಿಂದ. ನಮಗೇನು ಅದನ್ನ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಏಕಾಏಕಿ ಈ ಥರ ದುಬಾರಿ ಮಾಡೋಕ್ಕೆ ಕಾರಣ ಏನು ಮೇಡಮ್? ಏಕಾಏಕಿ ಈಗ 40 ರೂಪಾಯಿಗೆ ₹5 ಜಾಸ್ತಿ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳೋ. ಯಾವ ಡೆವಲಪ್ಮೆಂಟ್ ಮಾಡಿದ್ದಾರೆ ಮೇಡಮ್? ಯಾವ ಡೆವಲಪ್ಮೆಂಟ್ ಮಾಡಿದ್ದಾರೆ ಹೇಳಿ? ಡೆವಲಪ್ಮೆಂಟ್ ಏನಾರು ಇನ್ಫ್ರಾಸ್ಟ್ರಕ್ಚರ್ ಏನಾರು ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ? ಮೆಟ್ರೋದಲ್ಲಿ ಕನೆಕ್ಟಿವಿಟಿ ಏನಾರು ಡೆವಲಪ್ಮೆಂಟ್ ಆಗಿದೆಯಾ? ಇವತ್ತು ಕನೆಕ್ಟಿವಿಟಿ ಮಾಡ್ತಾನೇ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಯಾವುದೂ ಮಾಡಿಲ್ಲ. ಜನಗರ ಜಾಬ್ನ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಇವರು ಅಷ್ಟೇ. ಸರ್ವೇ ಸಾಮಾನ್ಯ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಇದು ಮಾಡಿದ್ಮೇಲೆ ಎಲ್ಲ ಪ್ರತಿಯೊಬ್ಬರಿಗೂ ಸಂಬಳ ಜಾಸ್ತಿ ಮಾಡೋಕ್ಕೆ ಹೇಳಿ. ಈ IT-BT ಕಂಪ್ನೀಸ್ ಅವ್ರಿಗೆ ಪಾಪ ಸ್ಯಾಲ್ರಿ ಜಾಸ್ತಿ ಮಾಡೋಕ್ಕೆ ಹೇಳಿ. ಅವರು ಅದೇ ಥರ ಈಗ ಮೆಟ್ರೋದವ್ರು ಅವರು ಮಾತಾಡ್ಬಾರ್ದಲ್ಲ ಸರ್ಕಾರದವ್ರ ಹತ್ರ. ಈಗ ನಮ್ಮ ಎಂಪ್ಲಾಯ್ ಬರ್ತಾ ಇದ್ದಾರೆ, ದಿನ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕನ್ವಿನ್ಸ್ ಅಲ್ವಾ ಮೇಡಮ್? ಇದು ಎಲ್ಲರಿಗೂ ಹೇಳಿ ಮಾಡೋಕ್ಕೆ, ಸಂಬಳ ಜಾಸ್ತಿ ಮಾಡೋಕ್ಕೆ ಹೇಳಿ. ತರಕಾರಿ ರೇಟು, ಈ ರೇಟು, ಆ ರೇಟು, ಈ ರೇಟು ದಿಢೀರಂತ ಜಾಸ್ತಿ ಮಾಡಿಬಿಡ್ತಾರಲ್ಲ. ಯಾರು ಹೇಳಿ ಕೇಳಿ ಮಾಡಿದ್ರ ನೀವು? ಮೆಟ್ರೋದ ಏನು ಜನಸಾಮಾನ್ಯರ ಕೇಳಿ ಮಾಡ್ತಾ ಇದ್ದೀರಾ? ಓಟ್ ಮಾತ್ರ ಜನಸಾಮಾನ್ಯರ ಕೇಳಿ ಮಾಡ್ತೀರಾ. ಇದನ್ನು ಯಾಕೆ ಮಾಡ್ತಾ ಇಲ್ಲ ನೀವು? ಜನಸಾಮಾನ್ಯರಿಗೆ ಏನು ನಮ್ಗೆ ಅಧಿಕಾರ ಇಲ್ವಾ? ನಾವು ಟ್ಯಾಕ್ಸ್ ಕಟ್ಟೋದು, ನಮ್ಮ ದುಡ್ಡಲ್ಲಿ ನೀವು ತಿಂತಾ ಇರೋದು, ನಿಮ್ಮ ದುಡ್ಡಲ್ಲೆಲ್ಲ ನಾವು ತಿಂತಾ ಇಲ್ಲ. ಎಲ್ಲ ಪ್ರತಿಯೊಂದು ಟ್ಯಾಕ್ಸು ಪ್ರತಿಯೊಬ್ಬ ಮನುಷ್ಯನೂ ದುಡ್ಡು ತಿಂತಾ ಇದ್ದಾನೆ. ನಾವು ಪ್ರತಿಯೊಂದು ಟ್ಯಾಕ್ಸಿಂದನೇ ದುಡ್ಡು ತಿಂತಾ ಇರೋದು. ನಾವೇನು ಅವ್ರ ದುಡ್ಡು ತಿಂತಾ ಇಲ್ಲ. ನಮ್ಮ ದುಡ್ಡು ಸರ್ಕಾರದವ್ರು ತಿಂತಾ ಇದ್ದಾರೆ, ರಾಜಕೀಯದವ್ರು ತಿಂತಾ ಇದ್ದಾರೆ. ಆದರೆ ನಮ್ಮನ್ನು ಕೇಳಲಿಲ್ಲ, ಹೇಳಲಿಲ್ಲ, ಏನಿಲ್ಲ. ಒಂದೇನೋ ಸರ್ವೇಷ ಮಾಡಿದಾರ, ಓದಿ ಯಾರೋ ಸಂಘ ಸಂಸ್ಥೆ ಕುತ್ಕೊಂಡು ಈ ಥರ ಜಾಸ್ತಿ ಮಾಡ್ತಾ ಇದ್ದೀವಿ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಜನಸಾಮಾನ್ಯರ ಕೇಳ್ಬಿಟ್ಟು ಏನಾರು ಮಾಡ್ತಾ ಇದ್ದಾರೆ ಇವರು. ಯಾರು ಏನಿಲ್ಲ, ಅವ್ರು ಇಷ್ಟ ಬಂದಂಗೆ ರೈಸ್ ಮಾಡ್ಕೊಳ್ಳಿ, ಮಾಡಲಿ. ದಿನಕ್ಕೆ ₹500 ಬಿಲ್ ಮಾಡ್ಕೊಬಿಡ್ಲಿ. ಇವರು ಇಷ್ಟ ಬಂದಂಗೆ ನಾವ್ಯಾಕೆ ಓಡಾಡಬೇಕು ಮೇಡಮ್? ಇವ್ರು ಇಷ್ಟ ಬಂದು ಮಾಡೋಕ್ಕೆ ಮೇಡಮ್. ಇವ್ರನ್ನ ಕುಣಿಸಿರೋದು, ಗೆಲ್ಸಿ ಕುಣಿಸಿರೋದು ನಾವು ಮೇಡಮ್. ಭಾಳ ಕಮ್ಮಿ ಇತ್ತು. ನಾವು ಮೆಟ್ರೋದಲ್ಲಿ ಓಡಾಡಬೇಕು ಅಂದರೆ ಭಾಳ ಖುಷಿಯಿಂದ ಓಡಾಡ್ತಾ ಇದ್ವಿ. ಯಾಕಂದರೆ ಪೆಟ್ರೋಲು, ಎನ್ವೈರನ್ಮೆಂಟ್ ಎಲ್ಲ ಭಾಳ ಅನುಕೂಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಮೆಟ್ರೋ. ಇವತ್ತು ಮೆಟ್ರೋ ಬಂದಿರೋದು ನಮ್ಮ ಬೆಂಗಳೂರಿಗೆ ಲೇಟು ಮೇಡಮ್. ಡೆಲ್ಲಿಲಿ ಭಾಳ ದಿವಸದಿಂದನೇ ಬಂದಿದೆ, ಮಡ್ರಾಸಲ್ಲಿ ತುಂಬ ಹಿಂದೆನೇ ಬಂದಿದೆ. ಅವ್ರು ಯಾರೂ ರೈಸ್ ಮಾಡಿಲ್ಲ ಮೇಡಮ್. ಯಾರು ಮೆಟ್ರೋದು ಇವತ್ತು ಏನಿದೆ ಅದೇ ರೇಟಲ್ಲಿದೆ. ನಮ್ಮ ಬ್ಯಾಂಗ್ಳೂರು ಮಾತ್ರ ಇವ್ರಿಗೆ ಕಣ್ಣು ಕಾಣಿಸ್ತಾ ಇದೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ. ಯಾಕೆ? ನಾನು ಅದನ್ನು ಕೇಳ್ತಾ ಇರೋದು. ಏನಕ್ಕೆ? ಎಲ್ಲ ಜನತಾರು ನಮ್ಮಲ್ಲಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸ್ಸರು ನಮ್ಮಲ್ಲಿದ್ದಾರೆ, ಎಲ್ಲ ದೇಶದವರು ನಮ್ಮಲ್ಲಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಯಾವ್ದು ಕಮ್ಮಿ ಮಾಡಬೇಕು, ಯಾವ್ದು ಜಾಸ್ತಿ ಮಾಡಬೇಕು ಅಂತ ಇವ್ರು ಇಷ್ಟ ಬಂದಂಗೆ ಇವ್ರ ಮನೆ ಗ್ಯಾಸ ಮೇಡಮ್ ಅದು ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಇವ್ರ ಮನೆ ರೇಟ್ ಅದು. ಇದು ಪಬ್ಲಿಕ್ ನೋಟಿಫಿಕೇಷನ್. ಮೆಟ್ರೋ ಇಸ್ ಅ ಪಬ್ಲಿಕ್ ನೋಟಿಫಿಕೇಷನ್. ನಮ್ಮ GSTಲಿ ನಮ್ಮ ಟ್ಯಾಕ್ಸಲ್ಲಿ ಕಟ್ತಾ ಇರೋದು ಇದು ಮೆಟ್ರೋನ. ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಮೇಡಮ್. ಮೆಟ್ರೋಯಿಂದ ಲಾಸ್ ಆಗಿದೆ ಅಂತ ಹೇಳಿ ಜಾಸ್ತಿ ಮಾಡಲಿ, ನಮಗೇನು ಬೇಜಾರಿಲ್ಲ. ಯಾರು ಮೇಡಮ್ ಹೇಳಿದ್ದು ಮೆಟ್ರೋಯಿಂದ ಲಾಸ್ ಆಗಿದೆ ಅಂತ? ಏನು ಲಾಸ್ ಆಗಿದೆ ಮೇಡಮ್? ತೋರಿಸ್ಲಿ ಮೇಡಮ್. ಇವರು RT ಅಪ್ಲಿಕೇಶನ್ ಮಾಡಿ ಅದೇ ಪ್ರತಿಯೊಂದರಲ್ಲೂ ಆದಾಯ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಮೆಟ್ರೋದಲ್ಲಿ ಆದಾಯ ಕಾಣ್ತಾ ಇರೋದ್ರಲ್ಲಿ ನೀವು ಜಾಸ್ತಿ ಯಾಕೆ ಮಾಡಿದ್ರ ನೀವು? ನಾನು ಕೇಳ್ತಾ ಇರೋದು. ಬೇರೆ ಯಾವುದ್ರಲ್ಲೂ ಪರವಾಗಿಲ್ಲ, ಮೆಟ್ರೋ ಲಾಸ್ ಇದ್ದರೆ ಜಾಸ್ತಿ ಮಾಡಿ. ಮೆಟ್ರೋ ಎಲ್ಲಿ ಲಾಸಲ್ಲಿದೆ ಮೇಡಮ್? ಜನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇ ಟೈಮ್ ರಾತ್ರಿ 11 ಗಂಟೆ ಮಾಡಿದ್ದಾರೆ ಇವಾಗ ಮೆಟ್ರೋ. ರಾತ್ರಿ 11 ಗಂಟೆ ಅಲ್ಲ, 2 ಗಂಟೆ ಆದರೂ ಜನ ಓಡಾಡ್ತಾರೆ. ಪಬ್ಲಿಕ್ಸು 2 ಗಂಟೆ ಆದರೂ ಓಡಾಡ್ತಾರೆ ಮೆಟ್ರೋದಲ್ಲಿ. ಸೇಫ್ ಇದೆ ಮೆಟ್ರೋ, ಎನ್ವೈರನ್ಮೆಂಟಲ್ ಇದೆ. ನಾಳೆ ಫ್ಯೂಚರ್ಗೆ ನಮ್ಮ ಮಕ್ಳು ಮರಿಗೆ ಒಳ್ಳೇದಾಗಲಿ ಅಂತೇಳಿ ಎಷ್ಟೊಂದು ಜನ ಪಾಪ ಪಬ್ಲಿಕಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ.
ಕಾರ್ಗೂ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ಎನ್ವೈರನ್ಮೆಂಟಲ್ ಸೂಪರ್. ನಮ್ಮ ದೇಶ ಇನ್ಫ್ರಾಸ್ಟ್ರಕ್ಚರ್ ಮೆಟ್ರೋ ಬಂದಿದ್ದೇ ಲೇಟು. ಫಸ್ಟ್ ಆಫ್ ಆಲ್ IT ರೇಟ್ಗೆ ಸೆಕ್ಟರಲ್ಲಿ ಇದೇ 25-30 ವರ್ಷದಿಂದ ಬರಬೇಕಾಗಿತ್ತು. ಆದರೆ ಈಗ ಬಂದಿರೋದು 5 ವರ್ಷದ ಹಿಂದೆ ಬಂದಿದೆ ಇದು. ಇವಾಗ ನಾವು ಇದರಲ್ಲಿ ಟ್ರೈನಲ್ಲಿ ಬರ್ತಾ ಇದ್ದಿದ್ದು, ಇಲ್ಲಿ ಲಾಯರ್ ಆಫೀಸ್ ಬರಬೇಕಾದ್ರೆ ಇಲ್ಲಿ 10 ರೂಪಾಯಿ ಇವತ್ತಿಂದ ಜಾಸ್ತಿ ಆಗ್ಬಿಟ್ಟಿದೆ. 10 ರೂಪಾಯಿ ಜಾಸ್ತಿ ಆದ ಬದಲು ನಾವು ಇದರಲ್ಲೇ ಬರ್ಬೋದಲ್ವಾ, ಗಾಡಿನಲ್ಲಿ ಬರ್ಬೋದು, ಸ್ಕೂಟರ್ನಲ್ಲಿ. ಸ್ವಂತ ಗಾಡಿಯಲ್ಲೇ ಬರ್ಬೋದಲ್ಲ. ಇದಕ್ಕೆ 10 ರೂಪಾಯಿ 2 ಸ್ಟೇಷನ್ಗೆ 10 ರೂಪಾಯಿ ಜಾಸ್ತಿ ಇಲ್ವಾ? ರೇಟ್ ಜಾಸ್ತಿ, ಹೆಚ್ಚು ಜಾಸ್ತಿ, ಭಾಳ ಹೆಚ್ಚು ಜಾಸ್ತಿ. 2-3 ಸ್ಟಾಪ್ಗೆ 10 ರೂಪಾಯಿ ಜಾಸ್ತಿ ಅಂದರೆ ಇದು ಅನ್ಯಾಯ. ಇದು ಅದರಲ್ಲಿ ಇದ್ರೆ ಬರ್ಬೋದು ನಾವು. ಅದಕ್ಕೆ ಇನ್ನೊಂದು ಸತಿ ನಾವು ಬರೋದಿಲ್ಲ ಮೆಟ್ರೋ. ಇಲ್ಲ ಇದು ಜಾಸ್ತಿ ಕಡಿಮೆ ಮಾಡಬೇಕು. ಹಳೆ ರೇಟ್ ಪರವಾಗಿಲ್ಲ, ಹಳೆ ರೇಟ್ ಇವಾಗ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆಗಿದೆ. ಮೆಟ್ರೋದಲ್ಲಿ ಶ್ರೀಮಂತಿಕೆಯಿಂದ ಮಿಡಲ್ ಕ್ಲಾಸ್ ಜನನೂ ಓಡ್ಬೋದು, ಮತ್ತು ಸ್ವಲ್ಪ ರೇಟ್ ಕಡಿಮೆ ಮಾಡಿದರೆ ಚೆನ್ನಾಗಿರ್ತದೆ. ಎಲ್ಲ ಥರ ಜನ ಓಡಾಡ್ಬೋದು ಮೆಟ್ರೋದಲ್ಲಿ. ಶ್ರೀಮಂತರೂ ಓಡ್ತಾರೆ ಮತ್ತು ಬಡವ ಜನನೂ ಓಡ್ತಾರೆ. ಎಲ್ಲ ಥರದಿಂದ ಸ್ವಲ್ಪ ಬಡವ್ರ ಕಡೆ ಹೇಳಬೇಕಂದ್ರೆ ಸ್ವಲ್ಪ ಎಲ್ಲ ಕಡೆಯಿಂದ ಟಿಕೆಟ್ ಪ್ರೈಸ್ ಕಡಿಮೆ ಮಾಡ್ಬೇಕಂತ ನಾನು ತಿಳಿಸ್ತೀನಿ. ನಮ್ಮದು ಊರು ಬೆಳಗಾವಿ ಕಡೆ ಅಂತ ಮಾತಾಡ್ತಿದ್ದೀನಿ ನಾನು. ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದಾ ನೀವು? ನಾನು ಬೆಂಗಳೂರಲ್ಲಿ ಜಾಬ್ ಸರ್ಚ್ ಮಾಡ್ಲಿಕ್ಕೆ ಬಂದಿದ್ದೆ. ಇವಾಗ ತುಂಬ ಪ್ರೈಸು ಮೆಟ್ರೋದಲ್ಲಿ ತುಂಬ ಇದನ್ನಾಗಿದೆ ರೇಟು. ಅದು ಕಡಿಮೆ ಮಾಡಬೇಕಂತ ನಾನು ತಿಳಿಸ್ತಿದ್ದೀನಿ. ಧನ್ಯವಾದಗಳು. ಈ ದಿನ .com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. Bus prices have also increased right now, and the metro prices have increased. I don't think it's worth it for us traveling in private transports anymore. And according to all the surveys going on right now, it is literally said that the private transports of everyone who are about the private transports, as the percentage has increased, and public transports use ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೂ ಕಷ್ಟ ಆಗ್ತದೆ. There's literally 50% hike, which I don't think is good, and I don't know what the government is going to do about it. At least for students and the daily commuters, we be getting around 5 to 10% of discount. I don't think which is fair, and that's only when you use a card or any other we are paying taxes. I don't know much about taxes, but I've started to pay taxes this year. So ನಾನು ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ, ಎಲ್ಲರೂ ಪೇ ಮಾಡ್ತಿದ್ದಾರೆ. ಅದೇ the free buses, I guess that can be reduced and given only to the senior citizens. That's my opinion generally. So yeah, that could be done, and I guess much of the money will be they can collect much of money from there. ನಾವು ಪಬ್ಲಿಕ್ ಮಾತಾಡ್ತಾ ಇದ್ದೀವಿ. ನಮಗೆ ನಿನ್ನೆ ಕೂಡ ಮೆಟ್ರೋದಲ್ಲಿ ಹೋಗಿದ್ದೆ. ಮೆಟ್ರೋ ಕಾರ್ಡಲ್ಲಿ ಬಂದು 50 ರೂಪಾಯಿ ಮಿನಿಮಮ್ ಇರಲೇಬೇಕಂತೆ. ನನಗೆ ಗೊತ್ತಿಲ್ಲ, ಹೋಗ್ಬಿಟ್ಟೆ ಅರ್ಧ ದಾರಿಗೆ ಇಳಿದ್ಬಿಟ್ಟೆ ನಾನು. ಅದರಿಂದ ತುಂಬ ಪಬ್ಲಿಕ್ಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಇವಾಗ ಕಾರ್ಡಲ್ಲಿ 100 ರೂಪಾಯಿ ಅಂದರೆ ನಮ್ಗೆ 2-3 ಸಲ ಹೋಗುವಂಥ ಅವಶ್ಯಕತೆ ಇರ್ತಿತ್ತು. ಈಗ ಒನ್ ಟೈಮ್ ಹೋಗೋ ಬರೋ ಥರ ಆಗಿಬಿಟ್ಟಿದೆ. ಅದಕ್ಕೆ ಗೌರ್ಮೆಂಟಿಗೆ ಸ್ವಲ್ಪ ಕಮ್ಮಿ ಮಾಡಬೇಕು. ನಮಗೆ 45% ಆಗಿದೆ ಅಲ್ವಾ, ಅದನ್ನ ಒಂಚೂರು ಕಮ್ಮಿ ಮಾಡಬೇಕು. ಮಿಡ್ಲ್ ಕ್ಲಾಸಿಗೆ 90%. ಹಾಗಾಗಿ ಆಲ್ಟರ್ನೇಟಿವ್ ಡೇಸು ಹಂಗೆಲ್ಲ ಓಡಾಡ್ತಾ ಇತ್ತು. ಸೊ ನಾನು ಓಡಾಡಬೇಕಾದ್ರೆ ಟ್ರಿಪ್ಸ್ ಇತ್ತು, 512 ಟ್ರಿಪ್ಸು, 256 ಟ್ರಿಪ್ಸು ಅಂತೆಲ್ಲ ಇತ್ತು. ಅದನ್ನು ಏನು ಮಾಡಿದ್ರು, ಪ್ರಾಫಿಟ್ ಇಲ್ಲ ಮೆಟ್ರೋ ಅಂತೇಳಿ ಏನು ಮಾಡಿಬಿಟ್ರು, ಚೇಂಜ್ ಮಾಡಿಬಿಟ್ರು. ಆವಾಗ ಟ್ರಿಪ್ಸ್ ಕ್ಯಾನ್ಸಲ್ ಮಾಡಿದ್ರು. 15% ಡಿಸ್ಕೌಂಟ್ ಅಂದರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. 5% ಕಾರ್ಡ್ ಡಿಸ್ಕೌಂಟ್ ಅಂತ ಹೇಳಿ ಮಾಡಿದ್ರು. ಆಮೇಲೆ ಒಂದು ಕಾರ್ಡಲ್ಲಿ 50 ರೂಪೀಸು ಈಗ ನಮ್ಮ ಹತ್ರ ಇದು ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು. ಹಾಗಿದ್ರೆ ಮಾತ್ರ ನಾವು ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಸೊ ಅದನ್ನು ಏನೋ 90 ರೂಪೀಸ್ಗೆ ಇನ್ಕ್ರೀಸ್ ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಅದು ದುಡ್ಡು ಅದರಲ್ಲೇ ಇರುತ್ತೆ, ನಾವೇನು ಅದರಲ್ಲಿ ಬಿಟ್ಟರೆ ಅಲ್ಲಿ ಎಲ್ಲಿಗೆ ಹೋಗೋದಿಲ್ಲ. ಇವಾಗ ನಿಮಗೆ 90 ರೂಪೀಸ್ ಆಗಿದೆ. ಇವತ್ತಿಂದು ಕಾಸ್ಟ್ ಆಫ್ ಲಿವಿಂಗಿಗೆ ಅವ್ರು ಹೇಳ್ತಿರೋದು ಇದು ಜಾಸ್ತಿ ಮಾಡಿದ್ದೀವಿ ಅಂತ. ಅಷ್ಟೊಂದು ಮಾಡೋದು ಬೇಡ. ಇವಾಗ 40% 45% ಆಗಿದೆ. ಒಂದು 10-15% ಅಬ್ಬಬ್ಬ ಅಂದರೆ ಒಂದು 20% ಜಾಸ್ತಿ ಮಾಡೋದು. ಅಟ್ಲೀಸ್ಟ್ ಇವತ್ತಿನ ಪ್ರೈಸ್ ಎಷ್ಟಿದೆ, 70 ರೂಪೀಸ್ ಇದೆ. ಅಷ್ಟು ಆದರೂ ಕೂಡ ಜನ ಒಂದಿಷ್ಟು ಅಫೋರ್ಡಬಲ್ ಲೆಕ್ಕದಲ್ಲಿ ಮಾತಾಡೋದು. ನಾವು ಇದು ಸ್ವಾಯತ್ತ ಸಂಸ್ಥೆ, ಕೇಂದ್ರ ಸರ್ಕಾರಕ್ಕೂ ಸಂಬಂಧಿಸಿದ್ದು, ರಾಜ್ಯ ಸರ್ಕಾರಕ್ಕೂ ಸಂಬಂಧಿಸಿದ್ದು. ಇಬ್ಬರು ಕೂತ್ಕೊಂಡು ಮಾತಾಡಿ ಜನಗಳಿಗೆ ಏನು ಒಳ್ಳೆಯದು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು. ಅದು ಬಿಟ್ಟು ನಾವು ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದಾರೆ, ಇದು ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದಾರೆ, ಅದಲ್ಲ. ಯಾರೇ ಆಗಲಿ ಟ್ರಾವೆಲ್ ಮಾಡೋನು ನಾವೇ. ಕೊನೆಗೆ ಅವರು ಟ್ರಾವೆಲ್ ಮಾಡ್ತಾರೆ, ನಾವು ಟ್ರಾವೆಲ್ ಮಾಡ್ತಾರೆ. ವಿ ಶುಡ್ ಥಿಂಕ್ ಅಬೌಟ್ ದಿ ಆ್ಯನ್ಯುವಲ್ ಇನ್ಕಮ್, ಮಂತ್ಲಿ ಇನ್ಕಮ್, ಡೈಲಿ ಇನ್ಕಮ್. ಅದನ್ನು ನಾವು ಯೋಚನೆ ಮಾಡಬೇಕು. ಅವ್ರು ಹೇಳ್ತಾರೆ ನಮ್ಮದು ಇದು ಕನ್ಸ್ಟ್ರಕ್ಷನ್ದು ಟೈಮಿಂಗು ಜಾಸ್ತಿ ಆಗಿದೆ, ಅವತ್ತಿಂದು ಇದ್ದಿದ್ದು ವ್ಯಾಲ್ಯೂ ಬೇರೆ, ಇವತ್ತಿನ ಅದು ಎಲ್ಲರೂ ಹೇಳ್ತೀವಿ, ನಾವು ಹೇಳ್ತೀವಿ. ನಮ್ಮನೆ ಕಟ್ಟಬೇಕಾದ್ರೂ ನಾವು ಹೇಳ್ತೀವಿ.
ಅದನ್ನು ನಾವು ಇದಕ್ಕೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ನಾವು ಫಾರಿನ್ ಬ್ಯಾಂಕಿಂದ ಸಾಲ ತೊಗೊಂಡು, ಆಬ್ವಿಯಸ್ಲಿ ತೊಗೊಳ್ಳೇಬೇಕು. ಯಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೋ ಅವರೆಲ್ಲ ತೊಗೊಳ್ಳೇಬೇಕು, ಅದನ್ನು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ಏನು ಅಂದರೆ ಅಷ್ಟೊಂದು ಏರಿಸಿದಾರಲ್ಲ ಅದು ಒಳ್ಳೇದಲ್ಲ, ಕಡಿಮೆ ಮಾಡಬೇಕು ಅಂತ. ಅಲ್ಲ, ಇವಾಗ ನಾವು ಕಂಪ್ನಿಲಿ ಕೇಳೋಕ್ಕಾಗುತ್ತೆ ಅದೆಲ್ಲ. ಇವಾಗ ನಾವು ಹೇಳ್ತೀವಿ, ಕಂಪ್ನಿಯವ್ರಿಗೆ ಹೇಳ್ತೀವಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ, ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ. ಗೌರ್ಮೆಂಟನ್ನು ಕೇಳ್ಬೋದು, ನಾವು ಯಾವ ರೀತಿ ಕೇಳೋಕ್ಕಾಗುತ್ತೋ ಆ ರೀತಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದು ಮೆಟ್ರೋದವರು ಕೂಡ ಯೋಚನೆ ಮಾಡಬೇಕು. ಇವತ್ತು 90 ರೂಪೀಸ್ ಅಂದರೆ ಭಾಳ ಕಷ್ಟ ಆಗುತ್ತೆ. ಇವಾಗ ಡೈಲಿ ಬೇಸಿಸು ನಿಮಗೆ ಗೊತ್ತು ಎಷ್ಟು ಫ್ರೀಕ್ವೆಂಟಾಗಿ ಇವತ್ತು ವೆಹಿಕಲ್ ಓಡಾಡೋಕ್ಕೆ ಶುರು ಮಾಡುತ್ತೆ. ಇವಾಗ ಇವರು ಆಫೀಸ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಬೇಡಪ್ಪ 150 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೋಗ್ತಾ ಬರ್ತಾ ಆಗುತ್ತಲ್ಲ, ನಾವ್ಯಾಕೆ ಮೆಟ್ರೋಲ್ ಹೋಗಬೇಕು? ಈಗ 180 ರೂಪಾಯಿ ಕಾಸ್ಟ್ ಆಗುತ್ತೆ, ಇಬ್ಬರಿಗೆ 360 ರೂಪಾಯಿ ಕಾಸ್ಟ್ ಆಗುತ್ತೆ. ಆಮೇಲೆ ಇವತ್ತಿನ ಪರಿಸರದ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ದಿನ ಬೆಳಗಾದ್ರೆ ಹೋಗ್ಬಿಟ್ಟು ಒಂದು ಗಿಡ ಹಾಕ್ತೀವಪ್ಪ, ಅಲ್ಲಿ ನಮ್ಮಲ್ಲಿ ಗಿಡ ಬೆಳೆಸಿದ್ವಿ, ಅದು ಮಾಡಿದ್ವಿ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಅವರು ಮೆಟ್ರೋದವರು ಕೂಡ ಸಾಮಾನ್ಯ ವಿಷಯದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟು ಏನು ಅನ್ನೋದನ್ನು ಕೂಡ ಭಾಳ ಬೇಡ ಅಂತಂದ್ರೂ ಕೂಡ 90 ರೂಪೀಸ್ ಅಲ್ಲ, ಬೇಡ ನಾವು ಅಷ್ಟೊಂದಿಲ್ಲ. ಮುಂಚೆ ಎಷ್ಟಿತ್ತು 50 ರೂಪಾಯಿ 60 ರೂಪಾಯಿ, ಒಂದು 20 ರೂಪಾಯಿ ಜಾಸ್ತಿ ಮಾಡಿದ್ವಿ, 15 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂದರೆ ಅದು ಒಳ್ಳೆಯದು. ಅವು ನಮ್ಮ ಅಭಿಪ್ರಾಯ ಇಷ್ಟೇ, ಇಬ್ಬರು ಕೂತು ಯೋಚನೆ ಮಾಡಿಬಿಟ್ಟು ಕಡಿಮೆ ಮಾಡಬೇಕು, ಅದು ನಮ್ಮ ಅಭಿಪ್ರಾಯ. ಪರಿಸರನೂ ಹಾಳಾಗಲ್ಲ, ಜನರಿಗೂ ತೊಂದರೆ ಆಗಲ್ಲ, ಇದು ನಾವು ಹೇಳ್ಬೋದು. ಯಾಕಂದರೆ ಫ್ರೀಕ್ವೆಂಟ್ ಟ್ರಾವೆಲರ್ ನಮಗೆ ಗೊತ್ತಿದೆ. ಇವಾಗ ನಾವು ಇಲ್ಲಿಂದ ಸ್ವಾಮಿ ವಿವೇಕಾನಂದ ರಸ್ತೆಗೆ ಹೋಗೋದು ಡೈಲಿ. ಸ್ವಾಮಿ ವಿವೇಕಾನಂದ ರಸ್ತೆಗೆ ಇಲ್ಲಿಂದ ಹೋಗ್ಬೇಕಂದ್ರೆ 1 ಅವರ್ ಬೇಕು, 1 ಅವರ್ 30 ಮಿನಿಟ್ಸ್ ಬೇಕು. ಅದೇ ನಾವು ಮೆಟ್ರೋದಲ್ಲಿ 25 ನಿಮಿಷಕ್ಕೆ ಹೋಗ್ತೀವಿ. ಅದನ್ನು ನಾವು ಯೋಚನೆ ಮಾಡಬೇಕು. ಅವರು ನಮ್ಮನ್ನು ಎರಡೂ ಇನ್ವರ್ಸ್ ಆದರೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. Yeah, Congress government need to look out this issue because common people can't afford that much prices, so that's why they should have to be think about it. And I'm just been looking towards the common cause. They have to reduce the price. That is my yeah, I'm using it. ಮೊದಲ ಪ್ರೈಸ್ ಎಷ್ಟಿತ್ತು, ಈಗ ಪ್ರೈಸ್ ಎಷ್ಟಾಗಿದೆ ಅಂತ ಐಡಿಯಾ ಫಸ್ಟ್ ಪ್ರೈಸ್ ಆಫ್ಟರ್ Yeah, now it's been increasing by 40%, so that is been they have to be think about it now, because I think the buses they are being giving free of cost, but the common people are now right now using more metro, so they are looking towards the business class people also. So I think like that they have to be think about it. ಹೌದು, ಬಸ್ ಚಾರ್ಜಸ್ ಆಲ್ಸೋ ಇನ್ಕ್ರೀಸ್ ಆಗಿದೆ. ದಟ್ಸ್ ವೈ ದೇ ಆಲ್ಸೋ ಇನ್ಕ್ರೀಸ್ ದಟ್ ಮೆಟ್ರೋ ಚಾರ್ಜಸ್. ಸೊ ಬಿಫೋರ್ ಇಟ್ ಈಸ್ ಲೆಸ್, ನೌ ಇಟ್ ಈಸ್ ಡಬಲ್. ಸೊ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಕಾಮನ್ ಮ್ಯಾನ್ ಹೂ ಇಸ್ ಟ್ರಾವೆಲಿಂಗ್ ಡೈಲಿ ಆ್ಯಂಡ್ ಆಲ್. ಸ್ವಲ್ಪ ಕಷ್ಟ ಆಗುತ್ತಾ ಇದೆ. Because of development, then they made right everything free and all. That's why maybe they are increasing, because they don't have money to do other things and all. That's why maybe. ಮೇಡಮ್, ಇದು ಆ್ಯಕ್ಚುಲಿ ಈ ಥರ ಮಾಡಬಾರ್ದು. ಯಾಕಂದರೆ ಈಗ ಒಬ್ಬ ದುಡಿತಾನಂದರೆ ಆ್ಯಕ್ಚುಲಿ ಒಂದು ದಿನಕ್ಕೆ ಒಂದು 300-400 ರೂಪಾಯಿ ದುಡಿಬೋದು. ಅದು ಎಲ್ಲಿಂದ ಎಲ್ಲಿಗಂಟ ಹೋಗ್ತಾನೆ, ವೈಟ್ ಫೀಲ್ಡ್ ಅಲ್ಲಿಗಂಟ ಹೋಗ್ತಾನೆ. ಅವರೆಲ್ಲ ಹೋಗ್ಬೇಕಾದ್ರೆ ಮೆಟ್ರೋನ ಯೂಸ್ ಮಾಡೋದು. ಸೊ ಅದು ಹೈಕ್ ಮಾಡಿಬಿಟ್ಟು ಅವ್ರು ದುಡಿಯೋ ದುಡ್ಡು ಅರ್ಧ ದುಡ್ಡು ಇಲ್ಲೇ ಹೋಗ್ಬಿಡುತ್ತೆ. ಇನ್ನೇನು ಮನೆಗೆ ತಾನು ಹೋಗ್ತಾರೆ, ಏನು ಮಾಡ್ತಾರೆ ಅದನ್ನ? ಅದು ಆಗಲ್ಲ, ಅದು ಆ ಥರ ಮಾಡಬಾರ್ದು. ಈಗ ಬಸ್ ಫ್ರೀ ಮಾಡಿದ್ದಾರೆ, ಸೊ ಅದರಲ್ಲ ಎಫೆಕ್ಟ್ ಆಗಿದೆ ಅರ್ಧ. ಮತ್ತು ಇದು ಹೈಕ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಮುಂದಕ್ಕೆ. ಮಾಡಬಾರ್ದು ಆ್ಯಕ್ಚುಲಿ. ಮಾಡಿದ್ದಾರೆ ಓಕೆ, ಅದು ಗೊತ್ತಾಗುತ್ತೆ, ಯಾಕಂದರೆ ಎಕಾನಮಿ ರಿಕವರ್ ಮಾಡೋಕೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಈ ಥರ ಜಾಸ್ತಿ ಮಾಡಿಬಿಟ್ರೆ ಅದು ಎಫೆಕ್ಟು ಇವ್ರಿಗಾಗಲ್ಲ, ಮೇಲವ್ರಿಗೂ ತೊಂದರೆ ಆಗಲ್ಲ, ಮಿಡಲ್ಗೆ ಮತ್ತು ಲೋ ಇರೋರು ತುಂಬ ತೊಂದರೆ ಆಗುತ್ತೆ. ಈ ಥರ ಮಾಡಬಾರ್ದು ಆ್ಯಕ್ಚುಲಿ. ಮೇಡಮ್, ಡೆವಲಪ್ಮೆಂಟ್ ನಮ್ಮ ದುಡ್ಡೇ ತಾನೇ ಮಾಡ್ತಾ ಇರೋದವರು. ಈಗ ಮೆಟ್ರೋ ಮಾಡ್ರೆ ನಮ್ಮ ದುಡ್ಡೇ ತಾನೇ, ಬೇರೆ ದುಡ್ಡಲ್ಲ ಏನು ಮಾಡಿಲ್ಲಲ್ಲ. ಯಾರು ಜಾಬಿನ ತಂದು ಕೊಡೋದಲ್ಲ ದುಡ್ಡು. ನಾವೇನು ಎಕಾನಮಿಗೆ ನಮ್ಮ ಸಪೋರ್ಟ್ ಇಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ದೇಶ ನಮ್ಮಿಂದ ಹೊರತು ಅವರಿಂದ ಅಲ್ಲ, ನಾವು ನಮ್ಮಿಂದ ಅವರೋದು. ಸೊ ಅದಕ್ಕಾಗಿ ಇದನ್ನ ಅರ್ಥ ಮಾಡ್ಕೊಂಡು ಈ ಪ್ರೈಸ್ ಏನು ರೈಸ್ ಆಗಿದೆಯಾ ಇದನ್ನು ಸ್ವಲ್ಪ ಎಕನಾಮಿಕಲಿ ಮತ್ತು ಏನು ಆಫೀಸರ್ಗಳಿದ್ದಾರೆ ಕುತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡಿ ತಗೊಬೇಕು ಡಿಸಿಷನ್. ಇದು ಸಡನ್ ರೈಸ್ ಮಾಡಿದ್ದು ಕೆಳವರ್ದವ್ರು ಮತ್ತು ಮಧ್ಯಮವರ್ಗದವ್ರು ಭಾರಿ ತೊಂದರೆ ಆಗುತ್ತೆ. ಲಾಸ್ಟ್ 3 ಮಂತ್ಸಿಂದ ನಾನು ವಿಜಯನಗರ ಓಡಾಡ್ತಾ ಇದ್ದೀನಿ. ಲೈಕ್ ಮುಂಚೆ 38 ರೂಪೀಸ್ ಇದ್ದಿತ್ತು ಪ್ರೈಸ್. ನಾನು ಬರೋದು ಬೆಂಗನಹಳ್ಳಿಯಿಂದ, ಸೊ 30 ರೂಪೀಸ್ ಇದ್ದಿತ್ತು. ಇವಾಗ ನೋಡಿದ್ರೆ 70 ರೂಪೀಸ್. ಸರಿ ಆಯ್ತು, ಇವತ್ತು ಅಲ್ಸೂರಿಂದ ಬಸ್ಸಿಗೆ ಬಂದು ಅಲ್ಸೂರಿಂದ ಬಂದರೆ 60 ರೂಪೀಸ್ ತೋರಿಸ್ತೈತೆ. ಇಷ್ಟೆಷ್ಟು ಪ್ರೈಸಸ್ ತೋರಿಸ್ತಾರೆ ಜಾಸ್ತಿ. ನಾವು ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂದಿದ್ದು, ಅವ್ರು ಫ್ರೀ ಆಧಾರ್ ಕಾರ್ಡ್ ಎಲ್ಲ ಇದ್ದಿದ್ದರಿಂದ ನಾವು ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಮೆಟ್ರೋ ಅಟ್ಲೀಸ್ಟ್ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಮೆಟ್ರೋ ಟ್ರಾವೆಲ್ ಮಾಡ್ತಾಯಿದ್ರೆ ಮೆಟ್ರೋನೂ ಜಾಸ್ತಿ ಮಾಡವ್ರೆ. ಸೊ ನಾನು ಒಂದೇ ಹೇಳೋದು, ಮೆಟ್ರೋ ಪ್ರೈಸ್ ಕಮ್ಮಿ ಮಾಡಿ. ಯಾಕಂದರೆ ಸ್ಟೂಡೆಂಟ್ಸ್ ನಾವು ದಿನ ಓಡಾಡ್ತಾ ಇದ್ದೀವಿ. ಮತ್ತು ವರ್ಕ್ ಮಾಡೋರು ಯಾರು ಕಂಪ್ನೀಸಲ್ಲಿ ವರ್ಕ್ ಮಾಡ್ತಾರೋ, IT ಕೆಲಸ ಎಲ್ಲ ಮಾಡ್ತಾರೋ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಿಂಗೆಲ್ಲ ಇದ್ದರೆ. ನಮ್ಮ ಸ್ಟೂಡೆಂಟ್ಸ್ಗಾಗಲಿ ಕಂಪನೀಸಲ್ಲಿ ವರ್ಕ್ ಮಾಡೋರ್ಗಾಗಲಿ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ಕಮ್ಮಿ ಮಾಡೋಕ್ಕೆ ಹೇಳ್ತೀನಿ ಅಷ್ಟೇ. ಸೊ ವೀಕ್ಷಕರೇ ನೋಡಿದ್ರಲ್ವ, ಇದಿಷ್ಟು ಪ್ರತಿದಿನ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಮಾತು. ಆದರೆ ನಾವು ಕಾಂಗ್ರೆಸ್ ಪಾರ್ಟಿಯವರನ್ನ ಕೇಳಿದ್ರೆ ಏನು ಹೇಳ್ತಾರೆ? ಇಲ್ಲ BJP ಕೇಂದ್ರದಿಂದ ಆಗಿರೋದು ಅಂತ ಹೇಳ್ತಾರೆ. ನೀವು BJPಯವರನ್ನ ಕೇಳಿದ್ರೆ ಇಲ್ಲ ರಾಜ್ಯ ಸರ್ಕಾರದಿಂದ ಆಗಿರೋದು ಅನ್ನೋ ಮಾತನ್ನು ಕೇಳ್ತಾರೆ. ಸೊ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡಿಸೋದನ್ನು ಬಿಟ್ಟು ಜನಸಾಮಾನ್ಯರಿಗೆ ಯಾವುದು ಒಳ್ಳೇದಾಗಬೇಕೋ ಅದನ್ನು ಮಾಡಿದ್ರೆ ಒಳ್ಳೆಯದು. ಈ ಹಿಂದೆ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೋಗಿ ಟ್ಯಾಕ್ಸ್ ವಿಚಾರವಾಗಿ ಹೇಗೆ ಹೋರಾಟ ಮಾಡಿದ್ರು, ಅದೇ ರೀತಿ ಈ ಬಾರಿಯೂ ಸಹ ಮೆಟ್ರೋ ದರವನ್ನು ಇಳಿಸಬೇಕು ಅಂತ ಮತ್ತೊಮ್ಮೆ ಬೀದಿಗಿಳಿದು
ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಈ ಹಿಂದೆ ಸಾರಿಗೆ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಆರ್ ಅಶೋಕ್ ಮತ್ತು ಅವರ ತಂಡ ಹೇಗೆ ಕೆಂಪು ಗುಲಾಬಿಯನ್ನು ಕೊಟ್ಟು, ಯಾರಿಗೆ ಪುರುಷ ಪ್ರಯಾಣಿಕರಿಗೆ ಕೆಂಪು ಗುಲಾಬಿಯನ್ನು ಕೊಟ್ಟು ಹೇಗೆ ಪ್ರತಿಭಟನೆ ಮಾಡಿದ್ರು, ಅದೇ ರೀತಿ ಈ ಬಾರಿಯೂ ಸಹ ಮತ್ತೊಮ್ಮೆ ಪ್ರತಿಭಟನೆ ಮಾಡಿ ಮೆಟ್ರೋ ದರವನ್ನು ಇಳಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆ ನಾನು GM ಪವಿತ್ರ, eedina.com ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.